ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ನೋಡ್ಕೊತ ಹೋಗೋಣ. ಯಾಕಂದರೆ ಇದು ಭಾಳ ಕನ್ಫ್ಯೂಷನ್ ಇತ್ತು, ಪೋಸ್ಟ್ಪೋನ್ ಆಗುತ್ತಾ ಇಲ್ಲ ಅಂತ. ಬಟ್ ಆದರೆ ಇವಾಗ KPSC ಕಡೆಯಿಂದ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ ಏನಿದೆಯಪ್ಪ ಅಂತಂದರೆ, ಇವಾಗ ನೋಟಿಫಿಕೇಷನ್ ಓದೋಣ ಫಸ್ಟು. ಆಯೋಗವು 2023-24ನೇ ಸಾಲಿನ ಗೆಜೆಟೆಡ್ ಪ್ರೊವಿಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 25/8/2024ರಂದು ನಡೆಸಲು ನಿಗದಿಪಡಿಸಲಾಗಿತ್ತು. ಅಂದರೆ KS ಪ್ರಿಲಿಮಿನರಿ ಎಕ್ಸಾಮ್ನ ಬಂದುಬಿಟ್ಟು 25/8/2024 ಅಂದರೆ August 25 ಅಂದು ಅವರು ನಡೆಸ್ತೀವಿ ಅಂತ ಫಸ್ಟು ಹೇಳಿದರು. ಬಟ್ ಆದರೆ ಸದರಿ ದಿನದಂದು IBPS ಪರೀಕ್ಷೆ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರೊಂದಿಗೆ ಸಮಾಲೋಚಿಸಲಾಗಿ ಸದರಿ ಪೂರ್ವಭಾವಿ ಪರೀಕ್ಷೆಗೆ ಆಯೋಗವು ಎಲ್ಲ ಪರೀಕ್ಷಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕಾಲಾವಕಾಶ ನೀಡಿದೆ. ಅಂದರೆ ಅದೇ 25ನೇ ತಾರೀಕರಂದು IBPS ಅನ್ನೋ ಒಂದು ಎಕ್ಸಾಮ್ ಇದೆ. ಅದಕ್ಕೆ ಆ ಎಕ್ಸಾಮು ಅಂದರೆ IBPS ಎಕ್ಸಾಮು KS ಪ್ರಿಲಿಮಿನರಿ ಎಕ್ಸಾಮು ಎರಡು ಓವರ್ಲ್ಯಾಪ್ ಆಗಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರೊಂದಿಗೆ ಅಂದರೆ ಡಿಸ್ಕಸ್ ಮಾಡಿ ಅವ್ರ ಜೊತೆಗೆ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ಆ ಎಕ್ಸಾಮ್ನ ಅಂದರೆ KS ಪ್ರಿಲಿಮಿನರಿ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿದರು. ಆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದಾರಾ ಇಲ್ಲ ಅಂತ ನೆಕ್ಸ್ಟ್ ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 27/8/2024ರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲು ಮರು ನಿಗದಿಪಡಿಸಲು ಆಯೋಗವು ತೀರ್ಮಾನಿಸಿದೆ. ಅಂದರೆ 25ನೇ ತಾರೀಕು ನಡಿಬೇಕಾದ್ರೆ ಎಕ್ಸಾಮ್ನ 27ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಏನು ಹೇಳಿದಾರಪ್ಪ ಅಂತಂದರೆ, ಅಭ್ಯರ್ಥಿಗಳು ದಿನಾಂಕ 15/8/2024 ನಂತರ ಅಂದರೆ 15th August ಆದಮೇಲೆ ಪ್ರವೇಶ ಪತ್ರವನ್ನು ಆಯೋಗದ ಅಂತರ್ಜಾಲ ಅಂದರೆ ಆನ್ಲೈನ್ನಲ್ಲಿ ನಾವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಅದೇ ರೀತಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ, ಅಂದರೆ ಇನ್ನು ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋದಿವಪ್ಪ ಅಂತಂದರೆ ದಿನಾಂಕ 27/8/2024 ಅಂತಂದರೆ 27 ಡೇಟು ವರ್ಕಿಂಗ್ ಡೇ. ವರ್ಕಿಂಗ್ ಡೇ ಇರೋದ್ರಿಂದ ಈಗಾಗಲೇ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡಲಾದ ರಾಜ್ಯದ ಎಲ್ಲ ಜಿಲ್ಲೆಗಳ ಪರೀಕ್ಷಾ ಉಪಕೇಂದ್ರಗಳಿಗೆ ವಿಶೇಷ ಅಥವಾ ಸಾರ್ವತ್ರಿಕ ರಜೆಯನ್ನು ಘೋಷಿಸಲು ಹಾಗೂ ಸದರಿ ಹುದ್ದೆ ಅಂದರೆ ಎಕ್ಸಾಮ್ ದಿನದಂದು ಎಕ್ಸಾಮ್ ಸೆಂಟ್ರಲ್ಲಿ ಅಂದರೆ ಯಾವುದೋ ಸ್ಕೂಲ್ ಅಥವಾ ಕಾಲೇಜಲ್ಲಿ ಅದಲ್ಲ ಎಕ್ಸಾಮ್ ನಡೆಯೋದು, ಅದನ್ನು ರಜೆ ಕೊಡ್ತೀವಿ ಅಂತ ಹೇಳ್ತಿದೆ. ಅದೇ ರೀತಿ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ರಾಜ್ಯ ಸರ್ಕಾರದ ಸೇವಾ ನಿರತ ಅಂತಂದರೆ ಯಾರಾದರೂ ಕೆಲಸ ಮಾಡೋರು ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಕೂಡ ಬರೆಯೋ ಚಾನ್ಸ್ ಕೊಡ್ತೇವೆ ಅಂತ ಹೇಳಿಬಿಟ್ಟು ಅಂದರೆ ಆ ದಿನದಂದು ರಜಾ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವುದೇ ಎಂಪ್ಲಾಯ್ ಆಗಿರಲಿ ಎಕ್ಸಾಮ್ಗೆ ಅಪ್ಲೈ ಮಾಡಿದಾರಪ್ಪ ಅಂತಂದರೆ ಆ ಎಕ್ಸಾಮನ್ನು ಬರೆಯೋಕ್ಕೆ ಅವರಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಘೋಷಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಅಂದರೆ ಆ ದಿನ ವರ್ಕಿಂಗ್ ಡೇ ಆದರೂ ಕೂಡ ಎಕ್ಸಾಮ್ ಬರೆಯೋಕ್ಕೆ ರಜೆ ಕೊಡ್ತೀವಿ ಅಂತ KPSC ಅವರಲ್ಲಿ ಇನ್ಫಾರ್ಮ್ ಮಾಡ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.